ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಸೊ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ರತಿ ವರ್ಷ ಬರುವಂತಹ ಫೆಸ್ಟಿವಲ್ ಅಲ್ಲಿ ಇದು ಒಂದು ಮೈ ಫೇವ್ರೆಟ್ ಫೆಸ್ಟಿವಲ್, ವರಮಹಾಲಕ್ಷ್ಮಿ ಹಬ್ಬ. ಸೊ ನಂಗೆ ತುಂಬಾ ಖುಷಿ ಇದೆ ಸೆಲೆಬ್ರೇಟ್ ಮಾಡೋದಕ್ಕೆ. ಸೊ ಈ ವರ್ಷನು ಸೆಲೆಬ್ರೇಟ್ ಮಾಡಿದ್ದೀನಲ್ಲ, ಯಾವ ತರ ಮಾಡಿದ್ದೀನಿ ಏನು ಅಂತ ನಾನು ಈ ವಿಡಿಯೋಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ಐ ಹೋಪ್ ನೀವು ಎಲ್ಲ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀರಾ ಅನ್ಕೋತೀನಿ. ಓವರ್ ಆಲ್ ಹೇಗೆ ಸೆಲೆಬ್ರೇಟ್ ಮಾಡಿದೆ ಅನ್ನೋದ್ರ ಜೊತೆಗೆ, ಸೊ ನನ್ಗೂ ವರ್ಕಿಂಗ್ ಇದೆ, ಸೊ ಕಂಪ್ಲೀಟ್ ಓಲ್ಡ್ ಡೇದು ತೋರ್ಸಕ್ಕಾಗಲ್ಲ. ಸೊ ಪೂಜೆ ಮತ್ತೆ ಪ್ರಿಪ್ರೇಷನ್, ನೆಕ್ಸ್ಟ್ ಪೂಜೆ ಕ್ಲೋಸ್ ಯಾವ ತರ ಆಯ್ತು ಅನ್ನೋದನ್ನೆಲ್ಲ ನಾನು ಈ ವಿಡಿಯೋಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ನಂಗಂತೂ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಸೆಲೆಬ್ರೇಟ್ ಮಾಡಿದ ವಿಡಿಯೋನ ನನ್ನ ಸಬ್ಸ್ಕ್ರೈಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳೋದು ತುಂಬಾ ತುಂಬಾ ಖುಷಿ. ಅದ್ರ ಜೊತೆಗೆ ಹೊಸ ಸಬ್ಸ್ಕ್ರೈಬರ್ಸ್ಗಳು ಕೂಡ ಸುಮಾರು ಜನ ನನ್ಗೆ ಮೆಸೇಜ್ ಮಾಡ್ತಾರೆ, ಸೊ ಸಬ್ಸ್ಕ್ರೈಬ್ ಆಗ್ತಾರೆ ವರಮಹಾಲಕ್ಷ್ಮಿ ಹಬ್ಬ ಸೆಲೆಬ್ರೇಷನ್ಸ್ ನೋಡಿ. ಸೊ ನಂಗೆ ಅದಿನ್ನ ತುಂಬಾ ಖುಷಿ ಆಗುತ್ತೆ. ನನ್ನ ಲಕ್ಷ್ಮಿಯಿಂದ ನನ್ನನ್ನ ರೆಕಗ್ನೈಸ್ ಮಾಡ್ತಾರಲ್ಲ ಅಂತ. ಸೊ ಹಾಗಾಗಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹಬ್ಬದ ಔಟ್ಫಿಟ್ ಬಂದು ನಾನು ಇಲ್ಲೇ ಲೋಕಲ್ ಶಾಪ್ ಅಲ್ಲಿ ತಗೊಂಡಿದ್ದು. ಸೊ ಹಾಗಾಗಿ ಯಾವ್ದೇ ತರ ಲಿಂಕ್ ಇಲ್ಲ, ಬಟ್ ಇದೇ ತರ ಸಿಮಿಲರ್ ಏನಾದ್ರು ಮಿಂತ್ರಾದಲ್ಲಿ ಅಥವಾ ಅಮೆಝಾನ್ ಅಲ್ಲಿ ಇದ್ರೆ ನಾನು ಖಂಡಿತವಾಗ್ಲೂ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನಿಮ್ಗೆ ಈ ಡ್ರೆಸ್ ಇಷ್ಟ. ಇವಾಗ ಹಿಂದಿನ ದಿನ ನನ್ನ ಪ್ರಿಪ್ರೇಷನ್ ಯಾವ ತರ ಆಯ್ತು, ಯಾವ ತರ ಪ್ರಿಪೇರ್ ಮಾಡ್ಕೊಂಡೆ, ಎಷ್ಟು ಪ್ರಿಪೇರ್ ಮಾಡಿದ್ದೆ ಅನ್ನೋದನ್ನ ನೋಡ್ಕೊಂಡ್ ಬನ್ನಿ. ನಾನು ಲಕ್ಷ್ಮಿನ್ ಕೂರ್ಸಕ್ಕೆ ಪ್ಲೇಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದು ಇದು ವೈಟ್ ಸ್ಕ್ರೀನ್ ಇರೋದ್ರಿಂದ ನಾನು ಜಾಸ್ತಿ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ಗೆ ಎಫರ್ಟ್ ಹಾಕೋದಿರಲ್ಲ ಅಂದ್ಬಿಟ್ಟು ಈ ಪ್ಲೇಸ್ ಸೆಲೆಕ್ಟ್ ಮಾಡ್ಕೊಂಡೆ. ಸೊ ಈ ತರ ಸಿಂಪಲ್ ಆಗಿ ನನ್ನ ಹತ್ರ ಇದ್ದಿದ್ದ ಫ್ಲವರ್ಸ್ ಎಲ್ಲ ಹಾಕೊಂಡೆ. ಅದ್ರ ಜೊತೆಗೆ ಈಗ ಸೀರೆದು ಬ್ಲೌಸ್ ಕಟ್ಟೆ ಮಾಡಿರ್ಲಿಲ್ಲ, ಸೊ ಅದನ್ನೆಲ್ಲ ಕಟ್ ಮಾಡಿ ನನಗೆ ಹ್ಯಾಂಡ್ಸಿಗೆ ಯಾವ ತರ ಬೇಕೋ ಆ ತರ ಫೋಲ್ಡ್ ಕೂಡ ಮಾಡಿ ರೆಡಿ ಮಾಡ್ಕೊಂಡೆ. ಅದ್ರ ಜೊತೆಯಲ್ಲಿ ಸೀರೆ ಕೂಡ ಯಾವ ತರ ಡ್ರಿಪ್ಪಿಂಗ್ ಮಾಡ್ಬೇಕು ಅನ್ಕೊಂಡಿದ್ದೆ ಆ ತರ ಎಲ್ಲ ಅದನ್ನು ಕೂಡ ರೆಡಿ ಮಾಡ್ಕೊಂಡೆ. ನನ್ಗೆ ಬನಾರಸ್ ಸ್ಯಾರಿ ಆಗಿರೋದ್ರಿಂದ ದೇವರಿಗೆ ಸೀರೆ ಉಡ್ಸೋದು ತುಂಬಾನೇ ಈಸಿ ಆಯ್ತು, ತುಂಬಾ ಬೇಗನೂ ಆಯ್ತು. ನೋಡಿ ಫೈನಲಿ ನನ್ಗೆ ಸ್ಟ್ಯಾಂಡ್ ಇದ್ದಿದ್ರಿಂದ ಜೊತೆಗೆ ಬನಾರಸ್ ಸ್ಯಾರಿ ಆಗಿದ್ದರಿಂದ ತುಂಬಾನೇ ಬೇಗನೆ ಸ್ಯಾರಿ ಎಲ್ಲ ಉಡ್ಸಿ ರೆಡಿ ಮಾಡ್ಕೊಂಡೆ. ಅದ್ರ ಜೊತೆಗೆ ನಂದು ಮತ್ತೊಂದು ಕಳಶ ಆಗಿರ್ಬೋದು, ಗಣಪತಿ, ಲಕ್ಷ್ಮಿ, ಡ್ರೈ ಫ್ರೂಟ್ಸು, ಫ್ರೆಶ್ ಫ್ರೂಟ್ಸು ಎಲ್ಲ ರೆಡಿ ಮಾಡ್ಕೊಂಡೆ. ಈಗ ಮೇನ್ ಮುಖ್ಯವಾಗಿ ನನ್ನ ಮುದ್ದು ಲಕ್ಷ್ಮಿಯ ಮುಖ ಅಲಂಕಾರ ಮಾಡಬೇಕು. ಸೊ ಬೆಳ್ಳಿ ಆಗಿರೋದ್ರಿಂದ ಫುಲ್ಲು ಬೆಳ್ಳಿನೇ ಇರುತ್ತೆ. ಈ ತರ ಸ್ವಲ್ಪ ಹೈಲೈನರು, ಕಾಜಲ್ ಇಂದ ಮೇಕ್ ಓವರ್ ಮಾಡಿ ನನ್ನ ಮುದ್ದು ಲಕ್ಷ್ಮಿನ ಈ ತರ ರೆಡಿ ಮಾಡಿದೆ. ಇಯರಿಂಗ್ಸು ಎಲ್ಲ ಹಾಕಿ, ಮೂಗ್ಬಟ್ಟು ಎಲ್ಲ ಹಾಕಿ, ದೃಷ್ಟಿ ಬೊಟ್ಟು ಕೂಡ ಇಟ್ಟು ರೆಡಿ ಮಾಡಿದೆ. ನನ್ನ ಹತ್ರ ತಾಳಿ ಇಲ್ಲ, ಸೊ ಹಾಗಾಗಿ ಅರ್ಶಿನದ ಕೊಂಬೆ ಕಟ್ಕೊಂಡಿದ್ದೀನಿ ದೇವರಿಗೆ. ಫೈನಲಿ ನಾನು ಮಲ್ಗೋ ಅಷ್ಟರೊಳಗೆ ನಾನು ಇಷ್ಟು ರೆಡಿ ಮಾಡಿದ್ದೆ. ಒಂದು ಪ್ಲೇಟಲ್ಲಿ ಬ್ಲೌಸ್ ಪೀಸು, ಬಳೆ, ಬೆಳಗ್ಗೆ ಎದ್ದು ಅರ್ಶಿನ ಕುಂಕುಮ ಅದಕ್ಕೆ ಎಲ್ಲ ಇಟ್ಕೆ ಇಡಬೇಕು. ಅದ್ರ ಜೊತೆಗೆ ಫ್ರೂಟ್ಸು, ಡ್ರೈ ಫ್ರೂಟ್ಸು, ಫ್ರೆಶ್ ಫ್ರೂಟ್ಸು ಎಲ್ಲ ಅರೇಂಜ್ ಮಾಡ್ಕೊಬಿಟ್ಟೆ. ಒಂದಷ್ಟು ದುಡ್ಡು, ಮನೇಲಿ ಇದ್ದಿದ್ದು ಕಾಯಿನ್ಸು ಎಲ್ಲಾನು ಅರೇಂಜ್ ಮಾಡಿ, ದೀಪಾಲೆ ಕಂಬ ಪ್ರತಿಯೊಂದನು, ಕಳಶ ಒಂದು ಕೂರ್ಸೋದ್ ಬಿಟ್ಟು ಇವನ್ ಅರ್ಶಿನ ಕುಂಕುಮ ಎಲ್ಲ ಪೆಂಡಿಂಗ್ ಇಟ್ಟಿದ್ದೆ. ಸೊ ಎಲ್ಲ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮಾಡೋಣ ಅಂತ ಹೇಳಿ ನೈಟು ಇಷ್ಟು ರೆಡಿ ಮಾಡಿ ನಾನು ಮಲ್ಕೊಂಡೆ. ಎಗೈನ್ ನಾನು ಬೆಳಗ್ಗೆ ಬೇಗನೆ ಎದ್ದು 3 ಗಂಟೆಗೆ ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದು ಶಾವ್ಗೆ ಖೀರ್ ಮಾಡೋದಕ್ಕೆ. ನನ್ನ ಹಳೆ ವ್ಲಾಗರ್ಸ್ ನೋಡ್ತಿರೋರ್ಗಾದ್ರೆ ಗೊತ್ತಿರುತ್ತೆ, ಪ್ರತಿ ವರ್ಷ ಮಾಡೋದೆ ನಾನು ಶಾವ್ಗೆ ಖೀರು ದೇವರಿಗೆ ನೈವೇದ್ಯವಾಗಿ. ಅದಾದ್ಮೇಲೆ ಹೊಸ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಅದಕ್ಕೂ ಕೂಡ ಎಲ್ಲ ರೆಡಿ ಮಾಡ್ಕೊಂಡೆ, ಅರ್ಶಿನ ಕುಂಕುಮ ಇಟ್ಟು. ತುಂಬಾ ಜನ ಅನ್ಕೋಬಹುದು ಚಾಕ್ ಪೀಸಲ್ಲಿ ಬರೀತಿದ್ದಾರೆ ಅಂತ. ಸೊ ನನ್ಗೆ ಇಲ್ಲಿ ರಂಗೋಲಿ ಪೌಡರ್ ಅಲ್ಲಿ ಬರೆದ್ರೆ ಅದು ಗಾಳಿ ಎಲ್ಲ ಇರೋದ್ರಿಂದ 1 ಡೇನು ಉಳಿಯಲ್ಲ, 1 ಅವರ್ ಉಳಿಯಲ್ಲ, ಹೋಗ್ಬಿಡುತ್ತೆ. ಸೊ ಹಾಗಾಗಿ ಚಾಕ್ ಪೀಸ್ ಯೂಸ್ ಮಾಡ್ತಿದ್ದೀನಿ. ಇವಾಗ ನಾನು ಕಳಶಕ್ಕೆ ಏನೆಲ್ಲ ಒಳಗಡೆ ಹಾಕೋಬೇಕು ಅದನ್ನೆಲ್ಲ ಹಾಕಿ ರೆಡಿ ಮಾಡ್ಕೋತಿದ್ದೀನಿ. ನಾನು ಪ್ರತಿ ವರ್ಷ ಏನ್ ಹಾಕ್ತೀನೋ ಅದನ್ನೇ ಹಾಕಿದ್ದೀನಿ ಈ ವರ್ಷ ಕೂಡ, ಹೊಸ್ದಾಗೇನು ಮಾಡಿಲ್ಲ. ಯೂಶಲಿ ನನ್ನಮ್ಮ ಏನು ಒಳಗಡೆ ಎಲ್ಲ ಹಾಕ್ತಿದ್ರು ಕಳಶದೊಳಗೆ ಅದನ್ನೇ ನಾನು ಇವತ್ತಿಗೂ ಹಾಕೊಂಡ್ ಬರ್ತಿದ್ದೀನಿ. ಹೊಸ ಪ್ರಯತ್ನ, ಹೊಸ ಇದು ಅಂತ ಏನೂ ಇಲ್ಲ. ಸೊ ನನ್ಗೆ ಇದ್ರಿಂದ
ನಮ್ಗೇನ್ ಗೊತ್ತೋ ಅದನ್ನ ಕರೆಕ್ಟಾಗಿ ಮಾಡ್ಬೇಕು ಅನ್ನೋದಷ್ಟೇ. ಸೊ ದೀಪಾಲೆ ಕಂಬಕ್ಕೂ ಕೂಡ ಅರಿಶಿನ ಕುಂಕುಮ ಇಟ್ಕೊಂಡು ರೆಡಿ ಮಾಡ್ಕೊಂಡೆ. ಸೊ ಫೈನಲಿ ಬೆಳಿಗ್ಗೆ 3 o'clock 3:15ಗೆ ಎದ್ದಿದ್ದೆ. ಸೊ ಬ್ರಾಹ್ಮಣ ಮುಹೂರ್ತದಲ್ಲೇ ಮಾಡ್ಬೇಕು ಪೂಜೆ ಅಂತ ಹೇಳಿ ಅರೌಂಡ್ 5 o'clock ಒಳಗೆ ಫಿನಿಶ್ ಮಾಡ್ಬೇಕು ಅಂತ ಟಾರ್ಗೆಟ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಸೊ ಆಲ್ಮೋಸ್ಟ್ ನಾನು ಕಳಶ ಕೂರಿಸೋ ಟೈಮಿಗೆ 4 o'clock ಆಗಿತ್ತು. ಎಲ್ಲ ರಾತ್ರಿನೇ ಒಂದು ಅರ್ಧದಷ್ಟು ರೆಡಿ ಮಾಡ್ಕೊಂಡಿದ್ದೆ, ಇನ್ನು ಅರ್ಧ ಅಷ್ಟೇ ರೆಡಿ ಮಾಡ್ಬೇಕಾಗಿದ್ದು. ಫೈನಲಿ ನಾನು ಏನ್ ಲಕ್ಷ್ಮಿ ಮುಖವಾಡಕ್ಕೆ ಅಲಂಕಾರ ಮಾಡಿ ಇಟ್ಕೊಂಡಿದ್ದೆ, ಸೊ ಅದನ್ನು ಕಳಶ ಎಲ್ಲ ಕೂರಿಸ್ಕೊಂಡೆ. 4 ಗಂಟೆ ಇತ್ತೇನೋ ಟೈಮು. ಸೊ ಇನ್ನ ಕತ್ಲೆ ಇತ್ತು, ಬೆಳಕೆ ಆಗಿರ್ಲಿಲ್ಲ. ಸೊ ಹಾಗಾಗಿ ನನ್ನ ಲಕ್ಷ್ಮಿ ಮುಖನ ಒಂದ್ಸಲ ಇಟ್ಟು ಹಾಗೆ ನೋಡ್ಕೋತಿದ್ದೀನಿ, ಯಾಕೆಂದ್ರೆ ಒಂದ್ಸಲ ನಾವು ಫಿಕ್ಸ್ ಮಾಡಿ ಅಲಂಕಾರ ಮಾಡಿದ್ಮೇಲೆ ಮತ್ತೆ ಲಕ್ಷ್ಮಿನ ಟಚ್ ಮಾಡಬಾರ್ದು, ಕದಲಿಸ್ಬಾರ್ದು ಅಂತ ಹೇಳಿ ಫಸ್ಟ್ ನಾನು ಇಡುವಾಗ್ಲೇ ಎಲ್ಲ ನೀಟಾಗಿ ನೋಡಿ ಇಟ್ಕೊಂಡು ಅದಕ್ಕೆ ಹೂವು ಎಲ್ಲ ಅಲಂಕಾರ ಮಾಡ್ಬೇಕಲ್ಲ, ಅದಕ್ಕೆ ಸಪೋರ್ಟ್ ಆಗಿ ಬೇಕಾಗಿರುವಂತಹ ಡೆಕೋರೇಷನ್ ಸಣ್ಣ ಪುಟ್ಟ ಐಟಮ್ಸ್. ನಾನು ತುಂಬಾ ಏನು ಲಕ್ಷ್ಮಿಗೆ ಡೆಕೋರೇಷನ್ ಮಾಡಕ್ಕೆ ಅದು ಇದು ಅಂತ ಏನು ಇಟ್ಕೊಂಡಿಲ್ಲ, ಏನಿದೆ ಅದ್ರಲ್ಲೇ ಸಿಂಪಲ್ ಆಗಿ ಮಾಡ್ತೀನಿ. ಬಟ್ ನನ್ನ ಲಕ್ಷ್ಮಿ ಸಿಂಪಲ್ ಆಗಿ ನಾನು ಅಲಂಕಾರ ಮಾಡಿದ್ರು ಲಕ್ಸುರಿಯಾಗಿ ಬಂದಿದೆ ಅಂತ ನನಗನ್ಸುತ್ತೆ. ಯಾಕೆಂದ್ರೆ ಅದು ನಾವು ನೋಡೋ ದೃಷ್ಟಿ ಮೇಲೆ ಹೋಗುತ್ತೆ, ನಮ್ಮ ಎಫರ್ಟ್ ಮೇಲೆ ಹೋಗುತ್ತೆ. ನನಗಂತೂ ಈ ವರ್ಷದ ನನ್ನ ಮುದ್ದು ಲಕ್ಷ್ಮಿ ತುಂಬಾನೇ ಇಷ್ಟ ಆಯ್ತು. ಫೈನಲಿ ದೀಪ ಹಚ್ಚೋದು ಕೂಡ ಎಲ್ಲ ರೆಡಿ ಮಾಡ್ಕೊಂಡೆ. ಗೆಜ್ಜೋಸ್ತ್ರವನ್ನು ಮರ್ತ್ಬಿಟ್ಟಿದ್ದೆ. ಲಾಸ್ಟ್ ಅಲ್ಲಿ ನನ್ನ ಲಕ್ಷ್ಮಿಗೂ ಹಾಕಿ ಕಳಶಕ್ಕೂ ಕೂಡ ಗೆಜ್ಜೋಸ್ತ್ರ ಎಲ್ಲ ಹಾಕಿ ಕಳಶಕ್ಕೆ ಒಡವೆ ಹಾಕದ್ ಮರ್ತ್ಬಿಟ್ಟಿದ್ದೆ. ಸೊ ಹಾಗಾಗಿ ಲಾಸ್ಟ್ ಅಲ್ಲಿ ಒಂದು ಒಡವೆ ಹಾಕಿ ರೆಡಿ ಮಾಡ್ದೆ. ಅಷ್ಟ್ರೊಳಗೆ ಹಸ್ಬೆಂಡು ಕೂಡ ಸ್ನಾನ ಮಾಡ್ಕೊಂಡು ಬಂದ್ರು. ಅವ್ರನ್ನ ಸ್ವಲ್ಪ ಲೇಟಾಗೆ ಎದ್ರು ಅವರು. ನಾನು ಬೇಗ ಎದ್ದು ಎಲ್ಲ ರೆಡಿ ಮಾಡ್ಕೊಂಡೆ ಪೂಜೆಗೆ. ಸೊ ಫೈನಲಿ ದೀಪ ಹಚ್ಚೋದ್ರ ಮೂಲಕ ನನ್ನ ವರಮಹಾಲಕ್ಷ್ಮಿ ಹಬ್ಬ ಪೂಜೆ ಸ್ಟಾರ್ಟ್ ಮಾಡಿದೆ. ಆಲ್ಮೋಸ್ಟ್ 4:30 ಆಗಿತ್ತು ಅನ್ಸುತ್ತೆ ನಾನು ದೀಪ ಹಚ್ಚಿದಾಗ. ಸೊ ನಾನು ಅನ್ಕೊಂಡಂಗೆ ಅಲಂಕಾರ ಬಂತು. ನಾನು ಅನ್ಕೊಂಡಿದ್ದ ಟೈಮ್ಗೆನೆ ಪೂಜೆ ಮಾಡಿದೆ. ನನ್ನ ಮನ್ಸಿಗೆ ತುಂಬಾನೇ ಖುಷಿ ಕೊಡ್ತು. ಹಬ್ಬದಲ್ಲಿ ಇದೆ ಅಲ್ವಾ ನಮ್ಗೆ ಬೇಕಾಗಿದ್ದು. ನಾವು ಏನು ಒಂದು ವಾರದಿಂದ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀವಿ, ಅದು ಫೈನಲ್ ಆಗಿ ನಾವು ಅನ್ಕೊಂಡಿದ್ದ ಟೈಮಿಗೆ ಎಲ್ಲ ಹಾಗೆ ಔಟ್ಪುಟ್ ಬಂದ್ರೆ ತುಂಬಾ ಖುಷಿ ಆಗುತ್ತೆ ಅಲ್ವಾ. ಸೊ ಅದೇ ತರ ನನಗೆ ಅವತ್ತು ಹಬ್ಬದ ದಿನ ಆಯ್ತು. ಸೊ ನಾನೇನ್ ಅನ್ಕೊಂಡಿದ್ದೆ ಅದೇ ತರ ನನ್ ಮುದ್ದು ಲಕ್ಷ್ಮಿ ಮುದ್ದಾಗಿ ಬಂತು. ಅಲಂಕಾರ ಎಲ್ಲ ಅದ್ರ ಜೊತೆಗೆ ನೀವ್ ಅನ್ಕೋತಿರ್ಬೋದು ಏನು ಅವರೇ ಮಾಡ್ಬಿಟ್ಟು ಅವ್ರು ಇಷ್ಟು ಹೊಗಳ್ಕೊತಾ ಇದ್ದಾರೆ ಅಂತ. ಬಟ್ ಈಗ ನಮ್ಮನೆ ಮಗು ನಮ್ಗೆ ಪ್ರೀತಿ ಅಂತಾರಲ್ಲ, ಹಂಗೆ ನಮ್ಮನೆ ಲಕ್ಷ್ಮಿ ನಮಗೆ ಪ್ರೀತಿ. ಸೊ ಎಲ್ರ ಮನೆಯಲ್ಲೂ ಅವ್ರವ್ರಿಗೆ ಲಕ್ಷ್ಮಿ ಅವ್ರವ್ರಿಗೆ ಪ್ರೀತಿ. ಸೊ ನನಗೆ ತುಂಬಾನೇ ಖುಷಿ ಕೊಡ್ತು. ತುಂಬಾ ಎಫರ್ಟ್ಲೆಸ್ ಅಂತ ಹೇಳ್ಬೋದು. ನಾನು ಈ ಸಲ ಈಸಿಯಾಗಿ ಬೇಗ ಮುಗ್ದೋಯ್ತು. ಪೂಜೆ ಆಗಿರ್ಬೋದು, ಅಲಂಕಾರ ಆಗಿರ್ಬೋದು. ಲಾಸ್ಟ್ ಅಲ್ಲಿ ತುಪ್ಪದ ಆರತಿ ಮಾಡ್ತಿದ್ದೀನಿ ಈಗ. ಸೊ ತುಪ್ಪದ ಆರತಿಗೆ ಈ ಸಲ ಈ ತರ ಬತ್ತಿ ತಗೊಂಡಿದ್ದೆ ಡಿಫ್ರೆಂಟ್ ಆಗಿ. ಸೊ ಇಷ್ಟ ದಿನ ತುಪ್ಪ ಬತ್ತಿ ಬೇರೆ ಬೇರೆ ಮಾಡ್ತಿದ್ದೆ, ಇವಾಗ ಈ ತರ ಬಂದಿದೆ ಅಲ್ಲ. ಸೊ ಈ ತರದ್ರಲ್ಲಿ ಮಾಡ್ತಿದ್ದೆ. ಫಸ್ಟ್ ಗಣಪತಿ ಲಕ್ಷ್ಮಿಗೆ ಪೂಜೆ ಮಾಡಿ ಆಮೇಲೆ ಕಳಶಕ್ಕೆಲ್ಲ ಪೂಜೆ ಸ್ಟಾರ್ಟ್ ಮಾಡಿದೆ. ಫೈನಲಿ ನನ್ನ ಪೂಜೆ ನಾನು ಅನ್ಕೊಂಡಿದ್ದ ಟೈಮಿಗೂ ಮುಗೀತು. ಸೊ ಅನ್ಕೊಂಡಂಗೆ ಆಯ್ತು. ಅದ್ರ ಜೊತೆಗೆ ನಾನು ಇಲ್ಲಿ ಯಾವುದೇ ತರ ಕುಂಕುಮದ ಅಭಿಷೇಕ ಆಗಿರ್ಬೋದು, ಬೇರೆ ತರ ಅಭಿಷೇಕ ಅರ್ಚನೆ ಆ ತರ ಏನೂ ಮಾಡಿಲ್ಲ. ಸಿಂಪಲ್ ಆಗಿ ಇದೇ ತರ ನಾರ್ಮಲ್ ಪೂಜೆನ ನಾನು ಮಾಡೋದು. ತುಪ್ಪದ ಆರತಿ ಮಾಡಿ ನನ್ನ ಪೂಜೆನ ಹೆಣ್ ಮಾಡ್ತೀನಿ. ಫೈನಲಿ ನನ್ನ ಲಕ್ಷ್ಮಿ ಹೇಗ್ ಬಂದಿದೆ, ಹೇಗ್ ಕಾಣ್ತಿದೆ ಅನ್ನೋದನ್ನ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಓವರ್ ಆಲ್ ನಂದು ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಪೂಜೆದು ಡೆಕೋರೇಷನ್ ಮೇಕ್ ಓವರ್ ಈ ತರ ಇತ್ತು. ಸೊ ಹೇಗಿದೆ ಅಂತ ನೋಡ್ಕೊಂಡ್ ಬನ್ನಿ ಒಂದ್ಸಲ.
ಪೂಜೆ ಎಲ್ಲ ಆದ್ಮೇಲೆ ಇದು ಹೂವಿಂದೊಂದು ಪೂಜೆ ನಾವು ಕಂಪ್ಲೀಟ್ ಮಾಡಿದ್ಮೇಲೆ ನಮ್ ವ್ರತ ಕಂಪ್ಲೀಟ್ ಆಯ್ತು ಅಂತ ಹೇಳಿ ಈ ತರ ಕೈ ಕಟ್ಕೋತೀವಿ. ಪ್ರತಿ ವರ್ಷ ಹಸ್ಬೆಂಡ್ ನನಗೆ ಕಟ್ತಾರೆ, ನಾನು ಹಸ್ಬೆಂಡಿಗೆ ಕಟ್ತೀನಿ. ಇದು ಒಂಥರ ಇದೂನು ಲೈಕ್ ಇಬ್ರು ಜೊತೆಯಲ್ಲಿ ಮಾಡಿದ ಪೂಜೆ, ಇದೆಲ್ಲ ಏನೋ ಒಂಥರ ಖುಷಿ ಕೊಡುತ್ತೆ. ಲಾಸ್ಟ್ ಭೀಮ್ ಅಮಾಸೆಗೂ ಕೂಡ ಇದೇ ತರ ಪೂಜೆ ಮಾಡಿ ಕಟ್ಕೊಂಡಿರ್ತೀವಿ. ಬ್ಯಾಕ್ ಟು ಬ್ಯಾಕ್ ಈ ತರ ಇದ್ದೇ ಇರುತ್ತೆ ಫೆಸ್ಟಿವಲ್ ಅಂದ್ರೆ. ಅದ್ರ ಜೊತೆಗೆ ನಾನು ಆಗ್ಲೇ ತೋರ್ಸಿಲ್ಲ ನಿಮಗೆ, ನಮ್ದು ದೇವ್ರ ಮನೆ ಈ ತರ ಪುಟ್ಟದಾಗಿದೆ, ಇಷ್ಟೇ ಇರೋದು. ಸೊ ದೇವ್ರ ಮನೆ ಅಂತ ಏನ್ ನಮ್ಗೆ ಸಪ್ರೇಟ್ ಆಗಿ ಇಲ್ಲ. ಸೊ ಹಾಗಾಗಿ ನಾನು ಈ ತರ ಸೆಟಪ್ ಮಾಡ್ಕೊಂಡಿದೀನಿ. ಆಲ್ರೆಡಿ ನಿನ್ ಪ್ರೀವಿಯಸ್ ಬ್ಲಾಗ್ ಅಲ್ಲಿ ನೋಡಿರ್ತೀರಾ ಈ ತರ ಇರೋದು. ಅದ್ರ ಜೊತೆಗೆ ನಾನು ಆಗ್ಲೇ ಶಾವ್ಗೆ ಖೀರ್ ಮಾಡಿದ್ದೆ ಅಂತ ಹೇಳ್ದೆ. ಪೂಜೆ ಎಲ್ಲ ಆದ್ಮೇಲೆ ಸ್ವಲ್ಪ ಹುಸ್ಲಿನೂ ಮಾಡಿದ್ದೆ. ಅದು ಮತ್ತೆ ಸ್ವೀಟ್ಸ್ ಎಲ್ಲ ದೇವ್ರ ಮುಂದೆ ಇಟ್ಟು ಇನ್ನೊಂದ್ಸಲ ಪೂಜೆ ಮಾಡಿದೆ. ನೆಕ್ಸ್ಟ್ ನನ್ನ ಡ್ರೆಸ್ ಬಗ್ಗೆ ನಾನು ಆಲ್ರೆಡಿ ನಿಮ್ಮ ಹತ್ರ ಹೇಳಿದ್ದೆ. ಸೊ ಇಲ್ಲೇ ಲೋಕಲ್ ಶಾಪಲ್ಲಿ ತಗೊಂಡೆ ಅಂತ. ನಂದು ಓವರ್ ಆಲ್ ಡ್ರೆಸ್ ಈ ತರ ಇದೆ, ಸ್ವಲ್ಪ ನನಗೆ ಲೂಸ್ ಇದೆ. ಸೊ ನೆಕ್ಸ್ಟ್ ಯಾವಾಗ್ಲಾದ್ರೂ ಪರ್ಫೆಕ್ಟ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಹಾಗೆ ವೇರ್ ಮಾಡಿದ್ದೀನಿ. ನಾನು ತಾಂಬೂಲ ಸಿಂಪಲ್ ಆಗಿ ವರ್ಷ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಹೇಗ್ ರೆಡಿ ಮಾಡ್ಕೊಂಡಿದ್ದೀನಿ ನನ್ನ ತೋರಿಸ್ತೀನಿ. ಈ ವರ್ಷ ಅಂತ ರಿಟರ್ನ್ ಗಿಫ್ಟ್ಸ್ ಅಂತ ಏನ್ ತಗೊಂಡಿಲ್ಲ. ಏನಕ್ಕೆ ಏನು ಅನ್ನೋದನ್ನ ನಾನು ನೆಕ್ಸ್ಟ್ ಫ್ಯೂಚರ್ ಬ್ಲಾಗ್ ಅಲ್ಲಿ ಗೊತ್ತಾಗುತ್ತೆ. ಸೊ ನಾನು ಆಗ್ಲೇ ಹೇಳ್ದೆ ಸ್ವಲ್ಪ ಗ್ರ್ಯಾಂಡ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸ್ ಪೀಸ್ ಅಂತ ಹೇಳಿ. ಇದು ಈ ಬ್ಲೌಸ್ ಪೀಸ್ನ ಈ ತರ ಪೌಚಿಗೆ ಹಾಕೊಂಡೆ. ಸೊ ಅದನ್ನ ಈ ತರ ಟೈ ಮಾಡಿ ವಿಳ್ಳೆದೆಲೆ, ಸೊ ನೆಕ್ಸ್ಟ್ ಅಡಿಕೆ, ಬಾಳೆಹಣ್ಣು, ಅದ್ರ ಜೊತೆಗೆ ಬಂದು ಬ್ಯಾಂಗಲ್ಲು. ಈ ಬ್ಯಾಂಗಲ್ ಒಳಗಡೆನೆ ಅರ್ಶಿನ ಕುಂಕುಮ ಕೂಡ ಇದೆ. ಸೊ ಹಾಗಾಗಿ ಸಪ್ರೇಟ್ ಆಗಿ ಏನು ಕೊಡ್ತಿಲ್ಲ. ಇದ್ರ ಜೊತೆಗೆ ಒಂದು ಹೂವು. ಸೊ ನನ್ನ ತಾಂಬೂಲ ಈ ತರ ಇದೆ ಕಂಪ್ಲೀಟ್. ಬ್ಲೌಸ್ ಪೀಸು ಟ್ರಾನ್ಸ್ಪರೆಂಟ್ ಪೌಚ್ ತಗೊಂಡೆ, ಯಾಕೆಂದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಸೊ ಅದ್ರ ಜೊತೆಗೆ ಎಲೆ ಅಡಿಕೆ, ಬಾಳೆಹಣ್ಣು, ಇದ್ರ ಜೊತೆ ಹೂವು ಒಂದು ಇಡ್ತೀನಿ. ಸೊ ಇದು ತುಂಬಾನೇ ಇಂಪಾರ್ಟೆಂಟ್ ಅಂತ ನಾನ್ ಅನ್ಕೊಂಡಿದೀನಿ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಒಂದು ಹೆಣ್ಣಿಗೆ ಕೊಡುವಂಥದ್ದು ಬಳೆ ಎಲ್ಲ ಇದೆ ಅಂತ. ಸೊ ಈ ವರ್ಷದ ನನ್ನ ತಾಂಬೂಲ ಈ ತರ. ಫೈನಲಿ ಎಲ್ಲಾ ತಾಂಬೂಲದ ಕವರ್ನು ರೆಡಿ ಮಾಡಿ ಈ ತರ ಇಟ್ಟೆ. ನೋಡಕ್ಕಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ತಾಂಬೂಲದ ಕವರು ಎಲ್ಲ ರೆಡಿ ಮಾಡಿ ಇಟ್ಟಿದ್ಮೇಲೆ ಪ್ರತಿಯೊಂದು ಬ್ಯಾಂಗಲ್ಸ್ನು ಅಷ್ಟೇ, ಅದನ್ನು ಒಂದು ಪ್ಲೇಟಿಗೆ ಹಾಕಿ ರೆಡಿ ಮಾಡಿ ಎಲ್ಲ ಇಟ್ಬಿಟ್ಟು, ನನಗೆ ಆಕ್ಚುಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವುದೇ ತರ ಹಾಲಿಡೇಸ್ ಇರ್ಲಿಲ್ಲ. ಸೊ ಹಾಗಾಗಿ ನಾನು ವರ್ಕಿಗೆ ಹೋಗ್ಬೇಕಿತ್ತು. ಪ್ರತಿಯೊಂದನ್ನು ರೆಡಿ ಮಾಡ್ಕೊಂಡು ತಾಂಬೂಲ ಎಲ್ಲ ರೆಡಿ ಮಾಡಿ ಇಟ್ಟು ನಾನು ವರ್ಕಿಗೆ ಹೋಗಿದ್ದೆ. ಸೊ ವರ್ಕ್ ಮುಗಿಸ್ಕೊಂಡು ಬಂದು ಮತ್ತೆ ಪೂಜೆ ಎಲ್ಲ ಮಾಡೋದಿರುತ್ತೆ. ನನ್ನ ಕಂಪ್ನಿಯಲ್ಲೂ ಕೂಡ ಲಕ್ಷ್ಮಿನ ಕೂರಿಸಿದ್ರು. ನಮ್ಮ ಕಂಪನಿಯಲ್ಲಿದ್ದ ಲಕ್ಷ್ಮಿ ಕೂರ್ಸಿದ್ ಡೆಕೋರೇಷನ್ ಈ ತರ ಇತ್ತು. ಪ್ರತಿ ವರ್ಷ ಇಲ್ಲೂ ಕೂಡ ಲಕ್ಷ್ಮಿ ಕೂರ್ಸಿ ಪೂಜೆ ಮಾಡ್ತಾರೆ. ಸೊ ಅಲ್ಲೂ ಪೂಜೆ ಮಾಡಿ ಮತ್ತೆ ನಾನು ಯಾವಾಗ ಮನೆಗೆ ಬರ್ತೀನಪ್ಪ ಅಂತ ಕಾಯ್ತಾ ಇದ್ದೆ. ಸೊ ಯಾಕೆಂದ್ರೆ ಮನೆಗೆ ಈ ತರ ಲಕ್ಷ್ಮಿ ಕೂರ್ಸಿದ್ಮೇಲೆ ನನಗೆ ಯಾವ ತರ ಫೀಲ್ ಆಗ್ತಿರತ್ತೆ ಅಂದ್ರೆ, ನಮ್ಮ ಮನೆಗೆ ಯಾರೋ ಬಂದಿದ್ದಾರೆ, ಅದೋ ಮಗು ಬಂದಿದೆ, ಅಥವಾ ಏನೋ ಒಂದು ಯಾರೋ ಒಬ್ರು ಬಂದಿದ್ದಾರೆ, ಬೇಗ ಹೋಗ್ಬೇಕು ಅನ್ನೋದಿರುತ್ತೆ. ಸೊ ಅದೇ ತರ ನೀವ್ ಅನ್ಕೋಬಹುದು ಇವ್ರೇನ್ ಲಕ್ಷ್ಮಿ ಕೂರ್ಸ್ಬಿಟ್ಟು ವರ್ಕಿಗೆಲ್ಲ ಹೋಗಿದ್ದಾರೆ ಅಂತ. ಸೊ ಮನೇಲಿ ಹಸ್ಬೆಂಡ್ ಇದ್ರು. ಸೊ ಹಸ್ಬೆಂಡ್ ಲಕ್ಷ್ಮಿನ ಟೇಕ್ ಕೇರ್ ಮಾಡ್ತಾ ಇದ್ರು. ಸೊ ನಾನು ಹಾಗಾಗಿ ವರ್ಕ್ ಎಲ್ಲ ಮುಗಿಸ್ಕೊಂಡ್ ಬಂದು ಮತ್ತೆ ಇನ್ನೊಮ್ಮೆ ದೇವ್ರಿಗೆ ಪೂಜೆ ಮಾಡಿ ಸಂಜೆ ಎಲ್ಲ ಆರತಿ ಮಾಡಿ ನನ್ನ ನೇಬರ್ಸ್ನ ಕುಂಕುಮ ಕರೆದಿದ್ದೆ. ಸೊ ಅವರಿಗೆಲ್ಲ ಕುಂಕುಮ ಕೊಟ್ಟು, ಹಾಗೆ ನನ್ನ ಫ್ರೆಂಡ್ ಕೂಡ ನನ್ನ ನೇಬರೇ. ಸೊ ಹಾಗಾಗಿ ಅವಳನ್ನು ಕುಂಕುಮ ಕರೆದಿದ್ದೆ, ಅವಳು ಬಂದಿದ್ಲು. ನಾನು ಈವ್ನಿಂಗು ಕೂಡ ಬೆಳಿಗ್ಗೆ ಏನ್ ಪೂಜೆ ಮಾಡಿರ್ತೀನೋ ಸೇಮ್ ಪೂಜೆ ಈವ್ನಿಂಗು ಕೂಡ ಮಾಡ್ತೀನಿ. ತುಪ್ಪದ ಆರತಿ ಎಲ್ಲ ಮಾಡೋದು. ಸೊ ಅವತ್ತಿನ ದಿನನೇ ನಾನು ಆಕ್ಚುಲಿ ಏನು ಗೊತ್ತಾ, ಲಕ್ಷ್ಮಿ ಕೂರ್ಸುವಾಗ ಏನ್ ಖುಷಿ ಇರುತ್ತೋ ಅದು ಕದಲಿಸುವಾಗ ಅಷ್ಟೇ ಬೇಜಾರಾಗುತ್ತೆ. ಸೊ ನನಗದೇ ನಾನು ಒಂದೇ ದಿನ ಇಡೋದು, ನೈಟ್ ಕದಲಿಸ್ಬಿಡ್ತೀನಿ. ಸೊ ಹಂಗಾಗಿ ಈವ್ನಿಂಗ್ ಎಲ್ಲ ಪೂಜೆ ಮಾಡಿ ಹೇಳ್ದೆ ಅಲ್ಲ, ನನ್ನ ಫ್ರೆಂಡ್ನ ಕರೆದಿದ್ದೆ ನಾನು, ಅವಳು ನನ್ನ ನೇಬರ್ ಅಂತ. ಸೊ ಅವಳು ಬಂದಿದ್ಲು ಕುಂಕುಮಕ್ಕೆ, ಅವಳಿಗೆ ಕುಂಕುಮ ಎಲ್ಲ ಕೊಟ್ಟು ತಾಂಬೂಲ ಎಲ್ಲ ಕೊಟ್ಟೆ.
ಅದ್ರ ಜೊತೆಗೆ ನನ್ನ ಮೇಡ್ನು ಬರಕ್ ಹೇಳಿದ್ದೆ ಕುಂಕುಮಕ್ಕೆ. ಅವರು ಅವ್ರ ಮಗನ್ ಕರ್ಕೊಂಡ್ ಬಂದಿದ್ರು ಇವತ್ತಿನ ದಿನ. ಸೊ ನಾನು ಒಂದು ಸ್ವಲ್ಪ ಜನಕ್ಕೆ ಏನ್ ಅನ್ಕೊಂಡಿದ್ದೆ ಅಷ್ಟು ಜನ ಕುಂಕುಮ ಕೊಟ್ಟು ನನ್ನನ್ನು ಕರೆದಿದ್ರು. ಸೊ ನಾನು ಹಾಗಾಗಿ ನನ್ನ ಫ್ರೆಂಡ್ ಮನೆಗೆ ಕುಂಕುಮಕ್ಕೆ ಹೋದಾಗ ಅವ್ರ ಮನೆ ಲಕ್ಷ್ಮಿ ಈ ತರ ಇತ್ತು. ಸೊ ಪ್ರತಿಯೊಬ್ಬರ ಮನೆ ಲಕ್ಷ್ಮಿನೂ ಫುಲ್ ಅವತ್ತಿನ ದಿನ ತುಂಬಾ ವಿಜೃಂಭಿಸ್ತಾ ಇರ್ತಾರೆ ಅಂತಾನೆ ಹೇಳ್ಬೋದು. ಲಕ್ಷ್ಮಿ ನೋಡಿ ತುಂಬಾ ಖುಷಿ ಆಯ್ತು. ಹಾಗೆ ಅವ್ರ ಮನೇಲೆ ಸೊ ಊಟ ಎಲ್ಲ ಅರೇಂಜ್ ಮಾಡಿದ್ರು. ಸೊ ಊಟ ಎಲ್ಲ ಮಾಡ್ಕೊಂಡ್ ಬಂದೆ. ನಂದು ಡೇ ಈ ತರ ಕಂಪ್ಲೀಟ್ ಆಯ್ತು. ಓವರ್ ಆಲ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ಐ ಹೋಪ್ ನನ್ನ ಹಬ್ಬ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ನೀವೆಲ್ಲ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀರಾ ಅನ್ಕೋತೀನಿ. ಇನ್ನ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಬ್ಲಾಗ್ ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.